ನನಗೊಂದು ಕಾಫಿ. ಯಾರಲ್ಲಿ ಓ ಇಬ್ರು ಇದ್ದಿದ್ದಾರೆ. ಒಬ್ರಿಗೆ ಮಿಲ್ಕ್ ಒಬ್ರಿಗೆ ಕಾಫಿನ. ಹೌದಾ? ಏನಿದೆ ನೆಕ್ಸ್ಟ್ ನಮ್ಮ ಎಲ್ಲಿ ಮಡಿಕೇರಿ ಸಿಟಿನೇ ಸ್ಟಾಪ್. ಹೌದೌದು. ನೀನ್ ಬಂದೇ ಬಿಡ್ತಲ್ಲ. ಡ್ರೈವಿಂಗ್ ನಿಮ್ ಡ್ರೈವಿಂಗ್ ಅಲ್ಲಿ ಗೊತ್ತೇ ಆಗ್ಲಿಲ್ಲ, ಆರಾಮಾಗಿ ಬಂದ್ವಿ. ನಿಯರ್ ಮಡಿಕೇರಿ ಅಂತಂದ್ರೆ ಬಂದ್ವಿ ನೋಡಿ. ಈ ತರ ಓಡಿಸ್ತಾ ಇದ್ರೆ ಪ್ರಪಂಚನೇ ಸುತ್ಬೋದು ಕಣೆ. ನಿಜ ಅಲ್ಲ? ನೋಡಿ ಇವಾಗ ಯಾವ್ದಾರು ದೊಡ್ಡ ಕಾರ್ಗೆ ಬೇಗ ಪ್ರಮೋಷನ್ ಕೊಟ್ಬಿಡಿ. ಸೆಂಟ್ರಲ್ ಗವರ್ಮೆಂಟ್ ಅವರು ಸ್ವಲ್ಪ ಸ್ಯಾಂಕ್ಷನ್ ಮಾಡಿ. ನೋಡೋಣ ಸ್ವಲ್ಪ ಟೈಟ್ ಅಲ್ಲಿ ಇದೆ ಸೆಂಟ್ರಲ್ ಗವರ್ಮೆಂಟ್ ಫೈನಾನ್ಸ್ ಇವಾಗ. ಸ್ವಲ್ಪ ಫಂಡ್ ರಿಲೀಸ್ ಆಯ್ತಾ ಇದ್ದಂಗೆ ಏನಾದ್ರು ಒಂದು ಮಾಡೋಣ ನೋಡಿ. ಹಂಗಂತ ಇದ್ದಂಗೆನೆ ನೋಡಿ ಘಾಟ್ ಸೆಕ್ಷನ್ ಶುರು ಆಗೇ ಹೋಯ್ತು. ನೀವೊಂದೇನೋ ಸಜೆಷನ್ ಕೊಡ್ತಾ ಇದ್ರಲ್ಲ. ಘಾಟ್ ಸೆಕ್ಷನ್ ಅಲ್ಲಿ ಏನ್ ಗೊತ್ತಾ, ಆಲ್ಮೋಸ್ಟ್ ಎಲ್ಲರಿಗೂ ವಾಮಿಟಿಂಗ್ ಸೆನ್ಸೇಷನ್ ಇದ್ದೇ ಇರುತ್ತೆ, ಯಾರಿಗಾದ್ರೂ ಸರಿ. ಅದರಲ್ಲೂ ಬಸ್ಸಲ್ಲಿ ಹೋದ್ರಂತೂ ತುಂಬಾನೇ ಜಾಸ್ತಿ ಇರುತ್ತೆ. ಮತ್ತೆ ಕಾರಲ್ಲಿ ಹೋದ್ರೂ ಅಷ್ಟೇ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ, ಅವ್ರಿಗೆ ಒಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ. ನಿಮ್ಮ ಕೈ ಇದೆ ನೋಡಿ, ಈ ಕೈಯಿಂದ ಮಿಡ್ಲ್ ಫಿಂಗರ್ಸ್ ಎರಡಿದೆಯಲ್ಲ, ಅದನ್ನ ಈ ಥರ ಪ್ರೆಸ್ ಮಾಡಿ, ಈ ತಮ್ ಫಿಂಗರಿಂದ ಇದೆರಡನ್ನು ಜೋರಾಗಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಈ ಥರ ನೀವು ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗಿಡಿನೆಸ್ ಆಗಲಿ ಅಂದರೆ ತಲೆ ಸುತ್ತೋದು ಮತ್ತು ವಾಮಿಟ್ ಸೆನ್ಸೇಷನ್ ಬರೋದಿಲ್ಲ. ಆಲ್ಮೋಸ್ಟ್ ವಾಮಿಟ್ ಸೆನ್ಸೇಷನ್ ಬರೋದು ಏನಕ್ಕೆ ಅಂತ ಹೇಳಿದ್ರೆ, ನೀವು ಖಾಲಿ ಹೊಟ್ಟೆಯಲ್ಲಿ ಏನಾದರೂ ಪ್ರಯಾಣ ಶುರು ಮಾಡಿದ್ರೆ ಅದು ಒಂದು, ಮತ್ತೆ ಟೀ ಕಾಫಿ ಏನಾದರೂ ಕುಡಿದಿದ್ರೆ ಗ್ಯಾಸ್ಟ್ರಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನಿಮಗೆ ವಾಮಿಟ್ ಸೆನ್ಸೇಷನ್ ಜಾಸ್ತಿ ಆಗುತ್ತೆ. ಯಾವ ಮಾತ್ರೆನೂ ಬೇಡ, ಏನು ಬೇಡ, ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಿ ನೀರು ಕುಡಿದು ಮತ್ತೆ ಘಾಟ್ ಸೆಕ್ಷನ್ ಶುರು ಆಗ್ತಾ ಇದ್ದಂಗೆ ಈ ಥರ ನಿಮ್ಮದು ಎರಡೂ ಕೈಲೂ ಅಷ್ಟೇ ಈ ಥರ ಪ್ರೆಸ್ ಮಾಡಿ ಹಿಂಗೆ ಇಟ್ಕೊಂಡು ಕೂತ್ಕೊಬಿಟ್ರೆ ಯಾವುದೇ ಕಾರಣಕ್ಕೂ ವಾಮಿಟೇ ಬರೋದಿಲ್ಲ. ನೋಡಿ ಇವಾಗ ನಾನು ಪ್ರೆಸ್ ಮಾಡಿದ್ದೀನಿ, ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಬರ್ತಾ ಇದೆ ಈಚೆಗೆ ನೋಡಿ, ಆ ಥರ ಬಂದ್ಬಿಡುತ್ತೆ. ಬಂದಮೇಲೆ ಏನು ತೊಂದರೆ ಆಗೋದಿಲ್ಲ. ಈ ಥರ ಇಟ್ಕೊಂಡು ನೀವು ಚೆನ್ನಾಗಿ ಬೇಕಾದ್ರೆ ಒಂದು ರೌಂಡ್ ನಿದ್ದೆ ಮಾಡಿ, ನಿಮಗೆ ಘಾಟ್ ಸೆಕ್ಷನ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಇವತ್ತಿಂದ ಯಾರಾದರೂ ಮಾತ್ರೆಗಿದ್ರೆ ಏನಾದರೂ ತಗೋತಾ ಇದ್ರೆ ಏನೂ ತಗೋಬೇಡಿ. ಇದೊಂದು ಮುದ್ರೆ ಒಂದು ಟ್ರೈ ಮಾಡಿ ನಾನು ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನಾನು ಆ್ಯಕ್ಚುಲಿ ಬಸ್ಸಲ್ಲಾಗಲಿ ಕಾರಲ್ಲಾದರೆ ನಾನೇ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೋತಾ ಇದ್ದೆ ಯಾವಾಗಲೂ. ಇವಾಗ ನೋಡಿ ಸೈಡ್ ಸೀಟಲ್ಲಿ ಕೂತಿದ್ದೀನಿ. ಬಸ್ ಅಂತೂ ಹತ್ತುತ್ತಾನೆ ಇರಲಿಲ್ಲ ನಾನು. ಈ ವಾಮಿಟ್ ಸೆನ್ಸೇಷನಿಂದನೇ ಇದೊಂದು ಕಾರಣಕ್ಕೋಸ್ಕರನೇ ನಾನು ಬಸ್ಸಲ್ಲೇ ಜರ್ನಿ ಮಾಡ್ತಾ ಇರಲಿಲ್ಲ. ಈಗ ನಾನು ಕೂಡ ಬಸ್ಸಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ. ಇದೊಂದು ಮುದ್ರೆ ಇಟ್ಕೊಂಡು ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಈ ಥರ ಒಂದು ಮುದ್ರೆ ಇದನ್ನ ಇಟ್ಕೊಂಡು ಹಿಂಗೆ ಕೈ ಇಟ್ಕೊಂಡು ಕುತ್ಕೊಂಡ್ರೆ ಆಯ್ತು. ಒಳ್ಳೆ ಸಜೆಷನ್ ಕೊಟ್ರಿ. ನನಗೂ ಆ್ಯಕ್ಚುಲಿ ಇವಾಗ ಒಂಚೂರು ಗಿಡ್ಡಿನೆಸ್ ಇದೆ, ಟ್ರೈ ಮಾಡ್ತೀನಿ ಈಗ. ಹೌದು, ದೇವರು ದೊಡ್ಡವನು. ಖಂಡಿತ ದೇವರು ದೊಡ್ಡವನು, ಎಲ್ಲದಕ್ಕೂ ಸೊಲ್ಯೂಷನ್ ಇಟ್ಟಿರ್ತಾನೆ. ಸಮಸ್ಯೆನೇ ಇದ್ದ ಕಡೆ ಪರಿಹಾರನೂ ಇದ್ದೇ ಇರುತ್ತೆ. ಆದರೆ ನಾವುಗಳು ಅದನ್ನ ಸೂಕ್ಷ್ಮತೆಯಿಂದ ಉಳ್ಕೋಬೇಕು ಅಷ್ಟೇನೆ. ಎಲ್ಲಿದ್ದೀರಿ ಈಗ ನೀವು? ನಾವಿವಾಗ ಮಡಿಕೇರಿಯಲ್ಲಿದ್ದೀವಿ. ಕಾಫಿ ಬ್ರೇಕ್ ಈಗ. ಇವರಿಗೆ ಮಿಲ್ಕ್ ಬ್ರೇಕ್, ನಮಗೆ ಕಾಫಿ ಬ್ರೇಕ್. ಆರಾಮಾಗಿದ್ದೀರಾ? ಘಾಟ್ ಸೆಕ್ಷನ್ ಅಲ್ಲಿ ಏನು ವಾಮಿಟ್ ಅದು ಏನಾಗಿಲ್ಲ? ಏನಿಲ್ಲ. ಇದೆಯಲ್ಲ ನಮ್ಮ ಮುದ್ರೆ ಇದೆಯಲ್ಲ, ಈ ಮುದ್ರೆ ಇದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಘಾಟ್ ಸೆಕ್ಷನ್ ಹೋಗ್ತಾ ಇರ್ಬೋದು, ಏನು ಯೋಚನೆ ಇಲ್ಲ.